ಕಾಲ ಬದಲಾಗ್ಬಿಟ್ಟಿದೆ. ಕಿತ್ತೋದ್ ಕಾಸು, ಕಿತ್ತಾಡೋ ಕೀರ್ತಿ ಹಿಂದೆ ಬಿದ್ದಿರೋ ಜನರಿಗೆ ಮಾನವೀಯತೆ ಮರ್ತು ಹೋಗಿದೆ. ಎಲ್ಲರೂ ತಾವಾಯ್ತು, ತಮ್ಮ ಹೆಂಡತಿ ಮಕ್ಕಳಾಯ್ತು ಅನ್ನೋ ಸ್ವಾರ್ಥದ ಬದುಕನ್ನ ಬದುಕ್ತಿದ್ದಾರೆ. ಮನುಷ್ಯತ್ವ ಅಟ್ಟ ಸೇರಿದ್ರೆ ಮಾನವೀಯತೆ ಚಟ್ಟ ಹತ್ತಿದೆ. ಇಂಥ ಜಮಾನದಲ್ಲಿ ಇವರು ಮಾಡ್ತಿದ್ದಾರಲ್ಲ ಸೇವೆ, ಅದಕ್ಕೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಹಸಿವು. ಈ ಹಸಿವು ಅನ್ನೋದು ಮನುಷ್ಯನ ದೌರ್ಬಲ್ಯವೋ ಚಾಪಲ್ಯವೋ ಗೊತ್ತಿಲ್ಲ. ಜಗತ್ತಿನಲ್ಲಿ ಕೋಟಿ ಕೋಟಿ ಜೀವರಾಶಿಗಳಿವೆ. ಎಲ್ಲರ ಹೊಟ್ಟೆಯಲ್ಲೂ ಹಸಿವು ಅನ್ನೋ ಗುಮ್ಮ ನೆಲೆಸಿದ್ದಾನೆ. ಕೆಲವರಿಗೆ ಹಸಿವನ್ನ ನೀಗಿಸಿಕೊಳ್ಳೋಕೆ ಭಗವಂತ ಶಕ್ತಿ ಕೊಟ್ಟಿದ್ರೆ, ಇನ್ನು ಕೆಲವರಿಗೆ ಹಸಿವು ನರಕ, ಅನ್ನ ಗಿಟ್ಟಿಲ್ಲ ಅನ್ನೋ ಆತಂಕ. ತುತ್ತಿನ ಚೀಲ ತುಂಬಿಸಿಕೊಳ್ಳಲು ಸಾವಿರಾರು ಜನ ಪ್ರತಿದಿನ ಪರದಾಡ್ತಿದ್ದಾರೆ. ಶೋಕಿ ಸಿಟಿ ಬೆಂಗಳೂರಲ್ಲೂ ನೂರಾರು ಜನರು ದಾರಿದ್ರ್ಯಕ್ಕೆ ಬಲಿಯಾಗಿ ಕ್ಷಾಮ ಎದುರಿಸುತ್ತಿದ್ದಾರೆ. ಅಂತವರ ಹಸಿವಿಗೆ ಈ ದಾನ ಕೇಂದ್ರ ಸಂಸ್ಥೆ ಅಕ್ಷಯ ಪಾತ್ರೆಯಂತೆ ಪ್ರತ್ಯಕ್ಷವಾಗಿದೆ. ಹೌದು, ನಗರದ ದಾಸರಹಳ್ಳಿಯಲ್ಲಿ ಸ್ನೇಹಿತರು ಜೊತೆಗೂಡಿ ದಾನ ಕೇಂದ್ರ ಅನ್ನೋ ಸಂಸ್ಥೆ ಕಟ್ಟಿದ್ದಾರೆ. ಪ್ರತಿನಿತ್ಯ ತಾವೇ ಸ್ವತಃ ಅಡುಗೆ ತಯಾರಿಸಿ ಅದನ್ನ ನಿರ್ಗತಿಕರಿಗೆ ತಲುಪಿಸಿ ಬಡವರನ್ನ ಹಸಿವಿನ ನರಕದಿಂದ ಹೊರತರಲು ಪ್ರಯತ್ನಿಸುತ್ತಿದ್ದಾರೆ. ಇದು ಫ್ರೈಡೇ, ಸ್ಯಾಟರ್ಡೇ, ಸಂಡೇಸ್ ಮಾತ್ರ ಅಲ್ಲ, ಎಲ್ಲಾ ದಿನಾನು ಮಾಡಬೇಕು ಅನ್ನೋ ಆಸೆ ಇದೆ. ಬಟ್ ನಮಗೆ ಹೆಲ್ಪರ್ಸ್ ಕಡಿಮೆ ಇದ್ದಾರೆ. ಸೊ ವಾಲಂಟಿಯರ್ಸ್ ಆಗಲಿ ಯಾವುದೇ ರೀತಿ ಆಗಲಿ ಇಲ್ಲಿ ಬಂದು ಹೆಲ್ಪ್ ಮಾಡಿದ್ರೆ ಎವ್ರಿ ಡೇ ವಿ ಕ್ಯಾನ್ ಫೀಡ್ ಫುಡ್ ಫಾರ್ ದ ಪುವರ್ಸ್. ದಾನದಲ್ಲಿ ಶ್ರೇಷ್ಠ ದಾನ ಅನ್ನದಾನ ಅನ್ನೋ ಮಾತಿಗೆ ಬದ್ಧವಾಗಿ ಇವರು ದಾನ ಕೇಂದ್ರವನ್ನ ತೆರೆದಿದ್ದಾರೆ. ತಮ್ಮ ದಿನಚರಿ ಜೊತೆ ಸಮಯ ಹೊಂದಿಸಿ ನಿರಾಶ್ರಿತರಿಗೆ ಅನ್ನ ನೀಡೋ ಕಾಯಕ ಮಾಡ್ತಿದ್ದಾರೆ. ಕೆಲ ತಿಂಗಳ ಹಿಂದೆ ಸಿಗ್ನಲ್ನಲ್ಲಿ ನಿಂತಿದ್ದೆ. ಈ ವೇಳೆ ನಿರ್ಗತಿಕನೋರ್ವ ಊಟವಿಲ್ಲದೆ ನರಳಾಡುತ್ತಿರುವುದನ್ನ ನೋಡಿ ಕರುಳು ಚುರುಕ್ಕಂತು. ಹೀಗೆ ಹಸಿವಿನಿಂದ ಬಳಲುತ್ತಿರುವವರಿಗೆ ಕೈಲಾದ ಸಹಾಯ ಮಾಡಬೇಕು ಅಂತ ತೀರ್ಮಾನಿಸಿದೆ ಅಂತಾರೆ ಸಂಸ್ಥೆಯ ಸಂಸ್ಥಾಪಕ ಝೇವಿಯರ್. ಫ್ರೀಯಾಗಿ ಇಲ್ಲಿ ಅವ್ರಿಗೆ ಊಟ ಸಿಗುತ್ತೆ. ವಾರದಲ್ಲಿ 3 ದಿನ ಮಾತ್ರ ಮಾಡೋಕ್ಕಾಗುತ್ತೆ. ಯಾಕಂದರೆ ನಾವೆಲ್ಲ ಕೆಲಸಕ್ಕೆ ಹೋಗ್ತೀವಿ. ನಾವು ಬಂದಿದ್ದ ಹಣದಲ್ಲಿ, ನಾವು ಕೆಲಸ ಮಾಡಿದ ಹಣದಲ್ಲಿ ನಾವು ಇದನ್ನ ನಡೆಸ್ತಾ ಇದ್ದೀವಿ. ಸೊ ಆದಷ್ಟು ಸಪೋರ್ಟ್ ನಮಗೆ ಬಂದರೆ, ಜನರಿಂದ ಸಪೋರ್ಟ್ ಬಂದರೆ ನಾವು ಈ ಥರ ಸೆಂಟರ್ಸ್ ಬೇರೆ ಬೇರೆ ಜಾಗದಲ್ಲಿ, ಬೇರೆ ಬೇರೆ ಊರಲ್ಲಿ ನಾವು ಇಡಬೇಕಂತ ಒಂದು ಆಸೆ ನಮಗೆ. ಉದ್ಯಮಿಗಳೆಲ್ಲ ಕೋಟಿ ಕೋಟಿ ಸಂಪಾದನೆ ಇಲ್ಲ. ಬಹುತೇಕರ ಹಾಗೆ ತಿಂಗಳ ಸಂಬಳಕ್ಕೆ ಕಾಯೋ ಕಾಯಕ ಇವರದ್ದು. ಆದರೂ ಸಹ ನಿರ್ಗತಿಕರ ಹಸಿವಿಗೆ ಇವರು ಸ್ಪಂದಿಸುತ್ತಿದ್ದಾರೆ. ತಮಗೆ ಸಿಗೋ ಕಡಿಮೆ ಸಂಬಳದಲ್ಲೇ ಬಡವರ ಹಸಿವನ್ನ ತೊಡೆದು ಹಾಕೋದ್ರಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದು ಬಡವರ ಬಗೆಗಿನ ಇವರ ಕಾಳಜಿ ಮೆಚ್ಚುವಂತದ್ದು, ಅಷ್ಟೇ ಅಲ್ಲ ಪಾಲಿಸುವಂತದ್ದು. ಜಿಕ್ರಾನ್, TV9 ಬೆಂಗಳೂರು.